ಹಾಯ್ ಎವ್ರಿವಾನ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಷಾಢದ ಕಡೆಯ ಶುಕ್ರವಾರಕ್ಕೆ ಬಂದಿದ್ದೀವಿ. ಹೇಗೋಯ್ತು ನನಗೆ ಆಷಾಢ ಶುಕ್ರವಾರಗಳು ಅಂತ ಗೊತ್ತೇ ಆಗಲಿಲ್ಲ. 4 ವಾರನೂ ಕಳೆದಿದ್ದೆ ಗೊತ್ತಾಗಲಿಲ್ಲ, ಅಷ್ಟು ಬೇಗ ಕಳೆದಾಗ ಆಯಿತು. ಇನ್ನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಪ್ರಿಪೇರ್ ಮಾಡ್ತಾ ಇದ್ದೆ, ಬೇಗ ಎದ್ದಿದ್ದೆ ಸ್ವಲ್ಪ. ಹಾಗೆ ಹಿಂದಿನ ದಿನ ಬ್ರೇಕ್ಫಾಸ್ಟಿಗೆ ಅಂತ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ಸ್ವಲ್ಪ ಟೈಮ್ ಇತ್ತು, ಹಾಗಾಗಿ ಕಿಚನ್ನ ಎಲ್ಲದನ್ನು ಒಂದು ಟೈಮ್ ಒರೆಸ್ಕೊಂಡು ಬಿಡೋಣ ಅಂತ ನೈಟು ಕ್ಲೀನ್ ಮಾಡಿದ್ದೆ. ಇನ್ನು ಒಂದು ಟೈಮ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಹೀಗೆ ಎಲ್ಲದನ್ನು ಹಿಂದಿನ ದಿನ ಪ್ರಿಪೇರ್ ಮಾಡಿಕೊಂಡು ಸ್ವಲ್ಪ ಬೇಗ ಇದ್ದರೆ ಈ ರೀತಿ ಟೈಮ್ ಇರುತ್ತೆ. ಆ ಟೈಮಲ್ಲಿ ಕಿಚನ್ನ ಮತ್ತೆ ಒಂದು ಟೈಮ್ ವೈಪ್ ಮಾಡಿಕೊಂಡು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತೀನಿ. ಲೇಟ್ ಆಗಿಬಿಟ್ಟಿತ್ತು ಅಂದರೆ ಗಾಬರಿನಲ್ಲಿ ಒಂದೇ ಸಮನೆ ಕೆಲಸ ಮಾಡೋದ್ರಲ್ಲೇ ಇರ್ತೀನಿ. ಏನು ಬ್ರೇಕ್ಫಾಸ್ಟಿಗೆ ಚೋಲೆ ಮತ್ತು ಪನ್ನೀರನ್ನ ಯೂಸ್ ಮಾಡಿ, ಅಂದರೆ ಕಾಬೂಲ್ ಕಡಲೆಕಾಳು ಮತ್ತು ಪನ್ನೀರನ್ನ ಯೂಸ್ ಮಾಡಿಕೊಂಡು ಒಂದು ಗ್ರೇವಿ ಮಾಡ್ತಾಯಿದ್ದೆ. ಸಖತ್ತಾಗಿರುತ್ತೆ. ಬರೀ ಕಡಲೆಕಾಳು ಬಳಸಿದ್ರೆ ಚೆನ್ನಾಗಿರುತ್ತೆ, ಬರೀ ಪನ್ನೀರ್ ಬಳಸಿದ್ರೆ ಚೆನ್ನಾಗಿರುತ್ತೆ. ಇನ್ನು 2 ಕಾಂಬಿನೇಷನ್ ಮಾಡಿದ್ರೆ ಇನ್ನೂ ಸಖತ್ತಾಗಿರುತ್ತೆ. ಸೊ ಹಾಗಾಗಿ ಅದನ್ನು ಮಾಡ್ತಾಯಿದ್ದೆ. ಆ ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮಕ್ಳಿಗೂ ಇಷ್ಟ ಆಗುತ್ತೆ, ದೊಡ್ಡವರಿಗೂ ಇಷ್ಟ ಆಗುತ್ತೆ. ಇದು ಎಲ್ರಿಗೂ ಫೇವ್ರೇಟ್ ಆಗೋವಂಥ ಗ್ರೇವಿ ಇದು. ಸೊ ಟ್ರೈ ಮಾಡಿ. ಫಸ್ಟಿಗೆ ರಾತ್ರಿಯೇ ಕಾಬೂಲ್ ಕಡಲೆಕಾಳನ್ನ ನಾನು ನೆನೆಸಿಟ್ಕೊಂಡಿದ್ದೆ. ಅಂದರೆ ಸ್ವಲ್ಪ ಚೆನ್ನಾಗಿ ನೆನೆದಷ್ಟು ಅದು ಕಾಳು ಚೆನ್ನಾಗಿ ಬೇಯುತ್ತೆ. ಸೊ ಸ್ವಲ್ಪ ಬಿಸಿ ನೀರಿನಲ್ಲಿ ಹಾಕಿ ನಾನು ನೆನೆಯೋದಕ್ಕೆ ಇಟ್ಕೊಂಡಿದ್ದೆ. ಇನ್ನು ಅದನ್ನು ಇವಾಗ ಬೇಯೋದಕ್ಕೆ ಇಡಬೇಕಾಗತ್ತೆ. ನೋಡಿ, ಇವಾಗ ನೆಂತು ಈ ರೀತಿಯಾಗಿ ಆಗಿದೆ. ಇದಕ್ಕೆ ನಾನು ಮಸಾಲೆಗಳನ್ನ ಹಾಕ್ಕೊತೀನಿ. ಅಂದರೆ ಗರಂ ಮಸಾಲೆಗಳು, ಚಕ್ಕೆ 1 ಪೀಸು, 3 ಲವಂಗ, 1 ಏಲಕ್ಕಿ, ಇಷ್ಟೇ ಸಿಂಪಲಾಗಿ ಹಾಕೋದು. ಜೊತೆಗೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಇದನ್ನು ಒಂದು 4 ವಿಷಲ್ನ ಹಾಕ್ಸ್ಕೊತೀನಿ ಫಸ್ಟಿಗೆ. ಇನ್ನಿದು ವಿಷಲ್ ಹಾಕೋದಕ್ಕಿಟ್ಟು ನೆಕ್ಸ್ಟಿಗೆ ರುಬ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು 3 ಟೊಮೆಟೊ, ಹಾಗೆ ಒಂದು 4ರಿಂದ 5 ಗೋಡಂಬಿ ಪೀಸ್ನ ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡ್ಕೊತೀನಿ ನುಣ್ಣಗೆ. ಇನ್ನು ನೆಕ್ಸ್ಟಿಗೆ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ 3 ಸ್ಪೂನಷ್ಟು ಎಣ್ಣೆ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಚಕ್ಕೆ, ಹಾಗೆ ಲವಂಗ 2, ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಟಿರೋವಂಥ ಈರುಳ್ಳಿ, ಇದಿಷ್ಟೇ. ಇನ್ನೇನು ಗರಂ ಮಸಾಲೆಗಳನ್ನ ಇದರಲ್ಲಿ ಆ್ಯಡ್ ಮಾಡಲ್ಲ, ಸಿಂಪಲಾಗಿ ಆ್ಯಡ್ ಮಾಡ್ಕೊಳ್ಳೋವಂಥದ್ದು. ಇದನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಫ್ರೈ ಆಗಬೇಕಾದ್ರೇ ರುಚಿಗೆ ಎಷ್ಟು ಉಪ್ಪು ಬೇಕಾಗುತ್ತೆ, ಅಂದರೆ ಈರುಳ್ಳಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ನೆಕ್ಸ್ಟಿಗೆ 2 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಂಡು ಅದರಲ್ಲಿರೋ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ರುಬ್ಬಿಟ್ಕೊಂಡಿದ್ದು ಟೊಮೆಟೊ ಗೋಡಂಬಿ ಪೇಸ್ಟ್ ಏನಿದೆ ಅದನ್ನು ಕೂಡ ಹಾಕ್ಕೊಂಡು ಟೊಮೆಟೊನಲ್ಲಿರೋ ಹಸಿ ವಾಸನೆ ಪೂರ್ತಿಯಾಗಿ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದು ಎಣ್ಣೆ ಬಿಡ್ತಾಯಿದೆ ನೋಡಿ, ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟು ಬರ್ತಿದೆಯಲ್ಲ, ಈ ಟೈಮಲ್ಲಿ ಇದಕ್ಕೆ ಮಸಾಲೆಗಳು ಅಂದರೆ ಖಾರ ಏನು ಬೇಕಾಗುತ್ತೆ ಅದನ್ನು ಆ್ಯಡ್ ಮಾಡ್ಕೊಳ್ಬೇಕು. ನಾನು 1.5 ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆ 1.5 ಸ್ಪೂನಷ್ಟು ಹಸಿಮೆಣ್ಸಿನ್ಕಾಯಿ ಪುಡಿ, ಹಾಗೆ 1 ಸ್ಪೂನಷ್ಟು ಗರಂ ಮಸಾಲ ಪೌಡರ್ನು ಕೂಡ ಇಲ್ಲಿ ಹಾಕ್ಕೊಂಡು ಅದನ್ನು ಹಸಿ ವಾಸನೆ ಅಂದರೆ ಘಾಟು ಮೆಣಸಿನ್ಕಾಯಿ ಘಾಟು ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಇದು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವು ಏನು ಬೇಯಿಸಿಟ್ಕೊಂಡಿದ್ದೆ ಚೋಲೆ ಕಡಲೆಕಾಳು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ 4 ವಿಷಲ್ ಹಾಕ್ಸಿದ್ರಿಂದ ತುಂಬ ಚೆನ್ನಾಗಿ ಕುಕ್ ಆಗಿದೆ. ಈ ರೀತಿ ಕುಕ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಇಲ್ಲ ಗಟ್ಟಿ ಗಟ್ಟಿ ಉಳ್ಕೊಂಡ್ಬಿಡುತ್ತೆ. ಇನ್ನದಾದಮೇಲೆ ಅದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಬೇಕಾಗಿರೋ ಅಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದೇ ಟೈಮಲ್ಲಿ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಸಾಲ್ಟ್ನ ಈ ಟೈಮಲ್ಲಿ ನೋಡಿ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಇದು ಸ್ವಲ್ಪ ಹೊತ್ತು ಕುದಿ ಬಂದಿದ್ದಾದ ನಂತರ ನಾನು ಕಟ್ ಮಾಡಿಟ್ಟಿರೋ ಅಂಥ ಪನ್ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಮಾಡಿಕೊಂಡು ಲಾಸ್ಟ್ ಫೈನಲಲ್ಲಿ ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಡ್ರೆ ಸಾಕು, ಈಸಿಯಾಗಿ ರೆಡಿಯಾಗುತ್ತೆ. ಈಸಿಯಾಗೇ ಮಾಡ್ಕೊಳ್ಬೋದು. ಇದು ತುಂಬ ಏನು ಕಷ್ಟ ಅನ್ಸೋದಿಲ್ಲ. ತುಂಬ ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ, ನೀವು ಪದೇ ಪದೇ ಮಾಡೇ ಮಾಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಇನ್ನು ಇದ್ರ ಜೊತೆಗೆ ನಾನು ಚಪಾತಿನ ಮಾಡ್ಕೊಳ್ತಾ ಇದ್ದೆ. ಇದಕ್ಕೆ ಪರಾಟ ಅದೆಲ್ಲ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇದೇ ಹಿಟ್ಟಿಂದ ಬಳಸೋದ್ಕಿಂತ ಗೋಧಿ ಹಿಟ್ಟಿಂದ ಹೆಲ್ದಿ ಅಲ್ವಾ, ಹಾಗಾಗಿ ಪರಾಟ ಥರನೇ ಚಪಾತಿನ ಮಾಡ್ಕೊಳ್ಳೋಣ ಅಂತ ಆ ರೀತಿ ಚಪಾತಿನ ಮಾಡ್ತಾಯಿದ್ದೆ. ತಗೊಂಡು ಹೆಂಗೈತೆ ಕನುಷಿಕ್ ಪನ್ನೀರ್ ಅಂದರೆ ಫೇವ್ರೇಟು. ಚೆನ್ನಾಗೈತೆ ಅಂತ ಹೇಳೋಳು. ಹಾಕ್ತೀನಿ ತಿನ್ಕೊ ಫಸ್ಟು. ಕನುಷಿಗೆ ಕಾಬೂಲ್ ಕಡಲೆಕಾಳು ಅಂದರೂ ಫೇವ್ರೇಟು, ಹಾಗೆ ಪನ್ನೀರು ಅಂದರೂ ಫೇವ್ರೇಟು. ಇಂಥದ್ದೇನಾದರೂ ಮಾಡಿಕೊಟ್ಬಿಟ್ರೆ ಉಸಿರೇ ಆಡೋದಿಲ್ಲ, ಯಾವ ಮಾತು ಬರೋದಿಲ್ಲ ಬಾಯಿಂದ, ಸುಮ್ಮನೆ ತಿಂತಾ ಇರ್ತಾಳೆ. ಅದೇನಾದರೂ ಅವಳಿಗೆ ಇಷ್ಟ ಇಲ್ದಿರೋ ತಿಂಡಿ ಮಾಡಿಕೊಟ್ಬಿಟ್ರೆ ವಟ ಅಂತ ಬೈಕೊಂಡು ತಲೆ ಮೇಲೆ ಕಲ್ಲಿಟ್ಟೋರಂಗೆ ಕೈ ಇಟ್ಕೊಂಡು ತಿಂತಾ ಯೋಚನೆ ಮಾಡ್ಕೊಂಡು ತಿಂತಾಳೆ. ಬಟ್ ಇವತ್ತು ಪನ್ನೀರ್ ಆಗಿರೋದ್ರಿಂದ ಕಾಬೂಲ್ ಕಡಲೆಕಾಳು ಆಗಿರೋದ್ರಿಂದ ಕುಕ್ಕಿಗೂ ಸ್ವಲ್ಪ ಚಪಾತಿನ ತಿನ್ಸ್ಕೊಂಡು ಅವಳು ತಿಂದು ಮುಗಿಸಿದ್ಲು. ಇನ್ನು ನಾನು ಕೂಡ ಅವಳಿಗೆ ಜಡೆ ಹಾಕಿ ರೆಡಿ ಮಾಡಿ ಕಳಿಸ್ದೆ. ಇನ್ನು ಅದಾದಮೇಲೆ ರಂಗೋಲಿ ಹಾಕೋಣ ಅಂತ ಹೇಳಿ ಹಾಕ್ತಾಯಿದ್ದೆ. ಸಾನುಗ್ ರಜಾ ಇತ್ತು, ಅವಳಿಗೆ ಟೆಸ್ಟ್ ಮುಗ್ದಿತ್ತಲ್ವ, ಸೊ ಹಾಗಾಗಿ ಅವಳಿಗೂ ರಜಾ ಇತ್ತು.
ಇನ್ನು ಈ ರೀತಿಯಾಗಿ ರಂಗೋಲಿ, ಇದು ಚುಕ್ಕಿನೂ ಹೇಳೋದಕ್ಕಾಗಲ್ಲ, ಇಲ್ಲ ಫ್ರೀ ಹ್ಯಾಂಡ್ ಅಂತಲೂ ಹೇಳೋದಕ್ಕಾಗೋದಿಲ್ಲ. ಮಧ್ಯದಲ್ಲಿ ಒಂದು ಡಾಟ್ ಇಟ್ಟು ಮೇಲೆ ಕೆಳಗೆ ಮತ್ತು ಆ ಕಡೆ ಈ ಕಡೆ ಸೈಡಲ್ಲಿ ಡಾಟ್ ಇಟ್ಟು ಮಧ್ಯದಲ್ಲಿ ಅದ್ರ ಸೆಂಟರಲ್ಲಿ ಡಾಟ್ ಇಟ್ಕೊಂಡು ಬಂದಿದ್ದು. ಎಷ್ಟು ಶುಕಿ ಆಗುತ್ತೆ ಅಂತ ಲೆಕ್ಕನೇ ಹಾಕಿಲ್ಲ ನಾನು. ಈ ರೀತಿಯಾಗಿ ಡಾಟ್ ಇಟ್ಟು ಈ ರೀತಿ ಕಮಲ ಹೂವಿನ ರಂಗೋಲಿನ ಹಾಕ್ತಾಯಿದ್ದೆ. ಅಂದರೆ ಆಷಾಢ ಶುಕ್ರವಾರ ನಾರ್ಮಲಾಗಿ ಶುಕ್ರವಾರ ಹಾಕದೆ ಕಮಲ ಹೂವಿಂದು, ಅದರಲ್ಲೂ ಚಾಮುಂಡಿ ಅಮ್ಮನವ್ರಿಗೂ ಕಮಲ ಹೂವು ಇಷ್ಟ ಇರೋದ್ರಿಂದ ಸ್ವಲ್ಪ ಸ್ಪೆಷಲಾಗಿ ಹಾಕೋಣ ಅಂದರೆ ಇಷ್ಟು ದಿನ ಪುಟ್ಟದಾಗಿ ಹಾಕಿ ಹೋಗ್ತಿದ್ದೆ. ಸ್ವಲ್ಪ ದೊಡ್ಡದಾಗಿ ರಂಗೋಲಿ ಹಾಕೋಣ ಅಂತ ಆಸೆ ಆಯಿತು ಇವತ್ತು. ಹಾಗಾಗಿ ಒಂದಷ್ಟು ದೊಡ್ಡದಾಗೇ ರಂಗೋಲಿ ಹಾಕ್ತಾಯಿದ್ದೆ. ಹೇಗೆ ಕಾಣಿಸ್ತಿದೆ ರಂಗೋಲಿ ಒಬ್ಬೊಬ್ಬರಿಗೆ ಒಂಥರದ್ದು ಇಷ್ಟ ಆಗುತ್ತೆ. ನನಗೆ ಈ ರೀತಿ ರಂಗೋಲಿ ಅಂತೂ ತುಂಬ ಇಷ್ಟ ಆಗುತ್ತೆ. ಆಮೇಲೆ ಫ್ರೀ ಹ್ಯಾಂಡ್ ರಂಗೋಲಿ ಅಂತ ಹಾಕ್ತಾರಲ್ವ, ಚುಕ್ಕಿನೇ ಇಲ್ಲದೇ ಇರೋ ರಂಗೋಲಿ, ಅದು ನಂಗೆ ನಿಜಕ್ಕೂ ಸರಿಯಾಗಿ ಹಾಕೋದಕ್ಕೆ ಬರೋಲ್ಲ. ಒಂದು ಪೇರ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಆ ಥರ ರಂಗೋಲಿನ ಆದಷ್ಟು ಕಂಟ್ರೋಲ್ ಮಾಡಿ ನಾನು ಇದೇ ರೀತಿ ಚುಕ್ಕಿ ಇಟ್ಟು ರಂಗೋಲಿ ಹಾಕೋದೇ ಹಾಕೋ ಅಂಥದ್ದು. ಸ್ವಲ್ಪ ಏರುಪೇರಾದ್ರೂ ಲಾಸ್ಟ್ ಫೈನಲ್ ಲುಕ್ ಇರುತ್ತಲ್ಲ, ಅದು ಚೆನ್ನಾಗೇ ಬರುತ್ತೆ ಯಾವುದೇ ರಂಗೋಲಿ ಆದ್ರೂ. ಆದರೆ ನನಗೆ ಹಾಕಬೇಕಾದ್ರೇ ಕಂಫರ್ಟಾಗಿ ನನಗೆ ಸರಿ ಬರಬೇಕು ಅಂತ ಜಾಸ್ತಿ ನೋಡಿ ಹಾಕ್ತಾಯಿರ್ತೀನಿ. ಇನ್ನು ಈ ರೀತಿಯಾಗಿ ರಂಗೋಲಿ ಹಾಕಿದ್ದೆ. ನಿಮ್ಗೆ ಯಾವ ಥರ ರಂಗೋಲಿ ಇಷ್ಟ ಆಗುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಸ್ವಲ್ಪ ದೊಡ್ಡದಾಗೂ ಬಂದಿತ್ತು, ಒಂಥರ ಚೆಂದ ಕಾಣಿಸ್ತಾಯಿತ್ತು ರಂಗೋಲಿ. ನನಗಿವತ್ತು ಇಷ್ಟ ಆಯಿತು. ಇನ್ನು ಕಲರೆಲ್ಲ ಫಿಲ್ ಮಾಡ್ಬೋದಿತ್ತು, ಬಟ್ ಅಷ್ಟು ಟೈಮ್ ಕೊಟ್ಟು ಮಾಡೋದಕ್ಕೆ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ಈಗ ಹಾಕ್ತೆ. ಬಂದು ಅವನಿಗೆ ಕಿತಾಪತಿ ಮಾಡ್ತಿದ್ಲು ಅಂತ ಹೋಗಿದ್ರೆ ಕೂತಿರೋದು ನೋಡಿ, ಬೈದೆ. ಅದಕ್ಕೆ ಕೂತವಳೆ. ಅಪ್ಪ ಹಾಕಿದ್ದೀನಿ, ಅಪ್ಪು ಕೂದಲುಗೆ ಮಕನೇ ಕಾಣಿಸಲ್ಲ, ಕಣ್ಣೆ ಐ ಕೊಡ್ತೀನಿ ಅದೇ ಹಿಂಗೆ ಆಡ್ತಾಯಿರೋ. ಅವನಿಗೆ ನಿದ್ರೆ ಬರ್ತೈತೆ, ಬಿಡ್ತಾ ಇಲ್ಲ ಹಿಂಸೆ. ಹೇಳಬೇಲೆ, ನಡಿ ಆಚೆ ನೀನು ನಡಿ. ರೆಡಿಯಾಗಿ ಇಸ್ಕಾನ್ಗೆ ಈ ರೇಂಜಿಗೆ ರೆಡಿ ಆಗೋರು. ಬಿಡಬಾರ್ದು, ಪಂಚೆ ಹಾಕ್ಸಿ ಕಳಿಸ್ಬೇಕು ನಿನ್ನೋಳ್ನಿಬ್ರು. ಫ್ರೆಂಡ್ ಜೊತೆ ಇಸ್ಕಾನ್ ಟೆಂಪಲ್ಗೆ ಹೋಯ್ತಾವಳೆ. ಅಂದರೆ ಟೆಸ್ಟ್ ಎಲ್ಲ ಮುಗೀತು, ಹಾಗಾಗಿ ಅಲ್ಲೊಬ್ಳು. ನೀನು ಓದ್ತೇವಮ್ಮ? ಓದ್ತೀಯಾ? ಓದ್ತೀರಾ ಮೇಡಮ್ ಅಂತ ನಗರ್ಕೊಂಡು ಆ ಚಪ್ಪಲಿ ಬಿಟ್ಟ ಜಾಗದಲ್ಲಿ ಕೂತ್ಕೊತಾಳೆ. ಎಷ್ಟು ಸ್ನಾನ ಮಾಡಿಸಿದ್ರು ವೇಸ್ಟು. ಈಗ ಮೊನ್ನೆ ಸ್ನಾನ ಮಾಡಿಸಿದ್ದೀನಿ, ಗೊಜ್ಜಾಗ ಕೊಯ್ತಾಳೆ. ಕೂದಲು ಕಟ್ಟಲ್ವಾ? ಕೂದಲು ಕಟ್ಟಿಲ್ಲ ಅಂದ್ರೆ ಒಳಗೆ ಬಿಡಲ್ಲ ಸಾನು. ನಾನು ಕೂಡ ಫ್ರೆಶ್ ಅಪ್ ಆಗಿದ್ದಾಯಿತು. ಇವಾಗ ರೆಡಿಯಾಗಿ ನಾನು ದೀಪ ಹಚ್ಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕು. ಅದೇ ರಾಜರಾಜೇಶ್ವರಿ ಟೆಂಪಲ್ಗೆ ನಿಂಬೆಹಣ್ಣಿನ ದೀಪ ಹಚ್ಚೋದಕ್ಕೆ ಫಸ್ಟು ಪೂಜೆ ಮಾಡಿ ಮುಗಿಸ್ಬಿಡ್ತೀನಿ. ಬುದಿ ಆಗಿದೆಯಾ? ಇದು ಕ್ಲಾರಿಟಿಯೋ ಇಲ್ವಾ? ಎಲ್ಲಿ ಈಗೆಲ್ಲ ನೀಟಾಗಿ ಕಾಣಿಸ್ತಾ ಇದೆಯಾ? ಅದು ಬ್ಲರ್ ಆಗಿತ್ತು ನೋಡಿ. ಇದನ್ನಂದ್ರೆ ಚೆನ್ನಾಗಿ ಕಾಣಿಸ್ತಾ ಇರೋದು. ನಾನು ಅಯ್ಯೋ ಸುಂದರಿ ಒಂಥರ ಮನುಷ್ಯರು ಮಲಗಲ್ವೇನು ಹಂಗೆ ಮಲ್ಕತ್ತಾನೆ. ನಂಗೆ ಇವ್ನು ಮಲಗೋದು ನೋಡಿದ್ರೇ ಚೂಚ್ಬೇಕು ಅನ್ನೋ ಥರ ಆಯ್ತದೆ. ಹಂಗೆ ಮಲ್ಕತಾನೆ. ಇಲ್ಲಿ ಬಾಲನು ಕಾಲು ಸಂದಿಲ್ಲಿ ಹಾಕ್ಕೊಂಡು ಉದ್ದುದ್ದಕ್ಕೆ ನೀಡ್ಕೊ ಮಲ್ಗವನೆ. ಅವ್ನು ಎಷ್ಟುದ್ದವನೇ ಅಷ್ಟುದನು ಅಳತೆ ಮಾಡ್ಬೋದು ಇನ್ನೊಸಿ ಮೇಕೆತ್ತಿದ್ರೆ. ಆ್ಯಂಗಲ್ ವೈಸು ಅವ್ನು ನಮ್ಮ ಜೊತೆ ಆಟ ಆಡಲ್ಲ, ಏನಿಲ್ಲ. ಬರೀ ಈ ಥರ ನೋಡಿ ಖುಷಿ ಪಡ್ಬೇಕಷ್ಟೇ. ಇವಳು ಬಂದ್ಲು, ಅವನ್ನ ಮಾತಾಡ್ಸಂಗಿಲ್ಲ ಇವಳ ಹತ್ರ. ಅಲ್ಲೇ ಮುಂಚ್ಕೊಂಡು ಮಲ್ಕೊಬತ್ತು. ಪೂಜೆ ಮಾಡೋಕ್ಕೆ ಲೇಟ್ ಆಗುತ್ತೆ, ನಾನು ರೆಡಿ ಆಗಿಬಿಡ್ತೀನಿ. ಏನಂದರೆ ನೆನ್ನೆ ನೈಟು ದಿವಾನ್ ಕೆಳಗೆ ಹೋಗಿ ಮಲಗಿದ್ಲು. ಮಧ್ಯಾಹ್ನ ಊಟಕ್ಕೆ ಹಾಕಿದ್ನಾ, ಊಟ ಕಲಿಸ್ಕೊಂಡೆ, ಹೋಗಿ ಕೆಳಗಡೆ ಮಲ್ಕೊಂಡ್ಲು. ಮಧ್ಯಾಹ್ನ ಏನು ಮಾಡಿದ್ಲು ಅಂದರೆ ಎತ್ಕೊಳಕ್ಕೆ ಹೋದೆ, ತಿನ್ನಿಸ್ತೀನಲ್ಲ ಅಂದ್ಬಿಟ್ಟು ಅಂದರೆ ಕಚ್ಚಲ್ಲ ಅಂತ ಎದುರಿಸ್ತಾಳೆ ನಮಗೆ. ಹಂಗೆ ಮಾಡಿದ್ಲ. ನನಗೂನು ಯಾವತ್ತೂ ಮಾಡಿರಲಿಲ್ಲ, ನಿನ್ನೆ ಫಸ್ಟ್ ಟೈಮ್ ಮಾಡಿದ್ದು. ಇನ್ನು ನೈಟ್ ಮಲ್ಕೊಂಡಿದ್ಲು. ಬಾ ಮಗಳೇ ಮೇಲೆ ಮಲ್ಕೊತೀನಿ ಅಂತ ಹೋದರೆ ನೆನ್ನೆನೂ ಕಚ್ಚಕ್ಕೆ ಬಂದಿದ್ಲು. ಅದಕ್ಕೆ ಮಾತಾಡ್ಸಿರ್ಲಿಲ್ಲ ಬೆಳಗ್ಗೆಯಿಂದ. ಅದಕ್ಕೋಸ್ಕರ ಹೋಗಿ ಬೆಳಗ್ಗೆನೇ ಅದೇ ವಿಡಿಯೋ ತೋರಿಸಿದ್ನೆಲ್ಲ ಹಿಂಸೆ ಮಾಡ್ತಾ ಇದ್ದಿದ್ದು. ಅವ್ನು ಮಲಗಿದಾಗ ಅವಳಿಗೆ ಕೋಪ, ನಮ್ಮ ಮೇಲೆ ಕೋಪ ಎಲ್ಲ ತೀರಿಸ್ಕೊಳ್ಳೋದೆ ಅವನ ಮೇಲೆ ಪುಸಿ ಬೇಲೆ. ಯಾಕೆಂದರೆ ಬೆಳಗ್ಗೆ ಹೊತ್ತು ಆರಾಮಾಗಿ ಮಲಗಿರ್ತಾನೆ, ಅವಳ ಕೋಪ ಹಿಂಗೆ ತೀರಿಸ್ಕೊಳ್ಳೋದು ಅವಳು ಯಾವಾಗ್ಲೂ. ಹಾಗಾಗಿ ನೆನೆ ಬೆಳಗ್ಗೆ ಹಂಗೆ ಆಡ್ತಾಯಿಲ್ಲ, ಈಗ ಮುದ್ದು ಮಾಡ್ತಾ ಇದ್ದೀನಲ್ಲ, ಹೋಗಿ ಮುನ್ಸ್ಕೊಂಡು ಮಲ್ಕೊತಾವಳೆ. ಅದೇ ಮುದ್ದಾಗಿ ಕರೆದು ಬಿಡಲಿ ಓಡ್ಬರ್ತಿದೆ. ಪುಸಿ ಯಾವ ವಿಚಾರಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಕುಕ್ಕಿ ಆದರೆ ಸಿಕ್ಕಾಬಿಟ್ಟೆ ಮುನ್ಸ್ಕೊತಾ ಇರ್ತಾಳೆ. ಸರಿ ಆಯ್ತು ನೀನು ಮುನ್ಸ್ಕೊ, ನನ್ನ ದೇವಸ್ಥಾನಕ್ಕೆ ಹೋಗೋದಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ರೆಡಿ ಆಗ್ತಾಯಿದ್ದೆ. ಅಂದರೆ ಪೂಜೆ ಮಾಡಿ ಅಲ್ಲಿಗೆ ಹೋಗೋ ಹೊತ್ತಿಗೆ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಪೂಜೆ ರೆಡಿ ಆಗಿಬಿಡೋಣ ಅಂತ ರೆಡಿ ಆಗ್ತಾಯಿದ್ದೆ. ಸ್ವಲ್ಪ ಕಪ್ಪೆಲ್ಲ ಹಾಕೋಣ ಅಂತ ಹಾಕ್ತಾಯಿದ್ದೆ. ಕಪ್ ಅಂದರೆ ಮನೆಯಲ್ಲೇ ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ. ನಾನು ಪೌಡರ್ನ ಯೂಸ್ ಮಾಡಿ ಕಣ್ಣಿಗೆ ಹಚ್ಚೋ ಅಂಥದ್ದು. ನಾನು ಕಪ್ಪಾಗಲಿ ಕಾಜಲಾಗಲಿ ಯೂಸ್ ಮಾಡೋದಿಲ್ಲ. ಕಣ್ಣು ಒಳಗಡೆ ಹಾಕೋದಕ್ಕೆ ಮನೆಯಲ್ಲಿ ಮಾಡಿರೋ ಅಂಥ ಚಾರ್ಕೋಲ್ ಪೌಡರ್ನೇ ಯೂಸ್ ಮಾಡಿಕೊಂಡು ಕಣ್ಣಿಗೆ ಕಪ್ಪ ಹಾಕ್ತೆ. ಇನ್ನದಾದಮೇಲೆ ಸಿಂಪಲಾಗಿ ರೆಡಿಯಾಗಿ ಬಂದು ದೇವ್ರ ಮನೆಗೆ ಅಲಂಕಾರ ಮಾಡೋಣ ಅಂತ ಮಾಡ್ತಾಯಿದ್ದೆ. ನೀನು ಕಮಲ ಹೂವನ್ನ ತರಿಸಿದ್ದೆ ಒಂದಷ್ಟು, ಅಂದರೆ ದೇವ್ರಿಗೆ ಇಡೋದಕ್ಕೆ ಅಂತ ಹೇಳ್ಬಿಟ್ಟು. ಶುಕ್ರವಾರ ಸ್ಪೆಷಲ್ ಇದೆ ಅಲ್ವಾ, ಲಾಸ್ಟು ಶುಕ್ರವಾರ ಬೇರೆ. ಹಾಗಾಗಿ ಕಮಲ ಹೂವನ್ನ ಇಟ್ಟು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಕಮಲ ಹೂವನ್ನ ಅದನ್ನು ಫೋಲ್ಡ್ ಮಾಡಿಟ್ರೆ ಚೆನ್ನಾಗಿರುತ್ತೆ. ಅದಾಗ ಅದು ಅರಳಿರೋದಂತೂ ತರೋದಕ್ಕಾಗ ತಂದರೂ ಅದು ಉಳಿಯೋದಿಲ್ಲ ಅಲ್ವಾ. ಸೊ ಹಾಗಾಗಿ
ನಾನೇ ಅದನ್ನು ಫೋಲ್ಡ್ ಮಾಡಿ ಎಲ್ಲ ಇಟ್ಟು ಅಲಂಕಾರ ಮಾಡಿದೆ. ಇನ್ನು ರಂಗೋಲಿ ಈ ರೀತಿಯಾಗಿ ಕಾಣಿಸ್ತಿದೆ. ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಪೂಜೆನೂ ಮಾಡಿ ಮುಗಿಸಿದ್ದಾಯಿತು. ಈ ರೀತಿಯಾಗಿ ಪೂಜೆ ಮಾಡಿ ಮುಗಿಸಿದ್ದೆ. ನಾನು ಲೇಟಾಗಿ ಬಿಡುತ್ತೆ ಅಂತ ಒಂದೇ ಸಮನೆ ಬಂದೆ. 12 ಗಂಟೆ ಆಗೋದ್ರೊಳಗೆ ನಂಗೆ ದೀಪ ಹಚ್ಚಿ ಮುಗಿಸ್ಬಿಡ್ಬೇಕು. ಆದರೆ ನನಗನ್ಸೋ ಪ್ರಕಾರ ಅಲ್ಲಿ ಇನ್ನೂ ಬರೋರು ಇದ್ದರು. 12 ಗಂಟೆ ಆದಮೇಲೂ ಹಚ್ತಾರೇನೋ ಅನ್ನೋ ಅಷ್ಟು ಜನಗಳು ತುಂಬ ಇದ್ದರು. ರೆಡಿ ಮಾಡ್ಕೊಳ್ಳೋರು ನಾನು ಮುಗಿಸಿ ಬರೋ ಟೈಮಲ್ಲೂ ರೆಡಿ ಮಾಡ್ಕೊತಾ ಇದ್ರು. ಇನ್ನು ನಾನು ಇವತ್ತು ಲಾಸ್ಟ್ ದಿನ 4ನೇ ವಾರ ಅಲ್ವಾ, ಸರಿ ಇವತ್ತು ಅಂದರೆ ಅಕ್ಕಿ ಮತ್ತು ಬಾಳೆಹಣ್ಣು ಎಲ್ಲದನ್ನೂ ಇಟ್ಟು ದೀಪ ಹಚ್ಚೋಣ ಅಂತ ಹೇಳಿಬಿಟ್ಟು ಎಲ್ಲದನ್ನೂ ತಂದಿದ್ದೆ. ಅದನ್ನೆಲ್ಲ ಇಟ್ಟು ರೆಡಿ ಮಾಡಿಕೊಂಡು ದೀಪ ಬೆಳಗೋದಕ್ಕೆ ಅಂತ ಮುಂದೆ ಅದು ಎತ್ತಿಟ್ಕೊಂಡು ಹೋಗಬೇಕು. ಅಲ್ಲಿರೋರ್ಗೆ ಯಾರಿಗಾದ್ರೂ ಟಚ್ ಆಗಿಬಿಡುತ್ತೆ. ನಾನು ಹಚ್ಕೊಂಡು ತೊಗೊಂಡೋಗಿರ್ತೀನಲ್ವ, ಸೊ ಹಾಗಾಗಿ ಟಚ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಮುಂದೆ ಹೋಗಿ ಪೂಜೆ ಮಾಡಿ ಬಂದು ಇಟ್ಟೆ. ಇನ್ನು ಅರಿಶಿನ ಕುಂಕುಮ ಕೊಡೋಣ ಲಾಸ್ಟ್ ದಿನ. ಅಲ್ಲೂ ತುಂಬ ಜನ ಕೊಡ್ತಾ ಇರ್ತಾರೆ. ಹಾಗೆ ನಾನು ಲಾಸ್ಟ್ ದಿನ ಅಂತ ಹೇಳಿಬಿಟ್ಟು ಅರಿಶಿನ ಕುಂಕುಮ ಕೊಡೋದಕ್ಕೆ ತೊಗೊಂಡೋಗಿದ್ದೆ, ಕೊಟ್ಟು ಬಂದೆ. ಇಲ್ಲಿ ಬಂದ ತಕ್ಷಣ ಹಿಂಗೆ ಕುಣಿತಾವಳೆ. ವಾ ಅನಿಸ್ತೀನಿ ಇಲ್ಲಿ ರಂಗೋಲಿ ಗೀಜಿಟ್ಟು ಕುಣಿತಾ ಇರೋದು. ರಂಗೋಲಿನ ಹೋಗ್ಬೇಕಾದ್ರೆ ಗೀಜ್ ಹಾಕ್ಬಿಟ್ಲು. ಎಷ್ಟೇ ಕಷ್ಟಪಟ್ಟು ಹಾಕಿದ್ರು ಇವಳ ಹತ್ರ ಅಷ್ಟೇ ಕಷ್ಟ ಏನಿಲ್ಲ. ಇಷ್ಟಪಟ್ಟು ಹಾಕ್ದೆ, ತೆಗೆದ್ಲು. ಅದೇನು ನೋಡ್ತಾ ಇದೆಯಾ? ಏನು ನೋಡ್ತಿದ್ಯಾ ನೀನು? ಪೊಲೀಸ್ ಬಾಯೆಲ್ಲ ನೆಕ್ಕಾಕ್ಬಿಟ್ಟು ಅಯ್ಯೋ ಬಿದ್ದೋಯ್ತಿದ್ಯಾ? ನಾನು ತಿಂಡಿ ತಿನ್ಲಾ ಬೇಡವಾ ಈಗ? ಹಿಂಗೆ ಗೊಜ್ಜೆ ಬಿಡೈತದು. ಯಾವ ರಂಗೋಲಿ ಹಾಕಿದ್ರೂ ಇಷ್ಟೇ. ಕರ್ಕೊಂಡು ಬಿಟ್ಬಿಟ್ಟು ಹೋಗ್ಬಿಡ್ತೀನಿ ಅಂದ್ಬಿಟ್ಟು ಓಡ್ ಬಂದು ಗೀಜ್ಬಿಟ್ಟು ಹೋದ್ಲಿ. ಏನು ಮಾಡೋಕ್ಕಾಯ್ತದೆ? ಹೋದ್ರೋಯ್ತು. ಪೂಜೆ ಆಗೈತಲ್ಲ ಅನ್ನೋದು ಒಂದು ಸಮಾಧಾನ. ಉಗುರು ಪಚ್ತು ನಿನಗೆ ತರ್ಚ್ಕೊಂಡ್ಲು ಬಾಯೊಳಕ್ಕೆ. ಅಯ್ಯೋ ಅಯ್ಯೋ ಬಂಗಾರಿ, ಹೊರಗಡೆ ಹೋಗಿ ಬರೋಂಗಿಲ್ಲ ಇವಳ ಹತ್ರ, ಬದುಕಂಗಿಲ್ಲ ನಾವು ಹೋಗಿ ಬಂದುಬಿಟ್ರೆ. ಅವಳನ್ನ ಸಮಾಧಾನ ಮಾಡಿ ನಾನು ಚಪಾತಿ ಲಡ್ಸ್ಕೊಂಡು ಬಂದು ತಿಂಡಿ ತಿನ್ನೋಕೆ ಕೂರೋದ್ರೊಳಗೆ 12 ಟೈಮ್ ಆಗೋಗಿದೆ. ಹೊಟ್ಟೆ ಸಿಕ್ಕಾಬಿಟ್ಟೆ ಹಸಿತಿತ್ತು. ನಾನು ಎಲ್ಲಿಗೆ ದೇವಸ್ಥಾನಕ್ಕೆ ಇಲ್ಲ ಪೂಜೆ ಏನಾದರೂ ಇದ್ದಾಗ ನಾನು ಪೂಜೆ ಮುಗಿಯೋವರೆಗೂ ದೇವಸ್ಥಾನಕ್ಕೆ ಹೋಗಿ ಬರೋವರೆಗೂ ನನಗೆ ಏನು ತಿನ್ನೋ ಅಭ್ಯಾಸ ನನಗಿಲ್ಲ. ಹಾಗಾಗಿ ಸಿಕ್ಕಾಬಿಟ್ಟೆ ಹೊಟ್ಟೆ ಹಸಿವಾಗ್ತಿತ್ತು. ಗ್ರೇವಿ ಬೇರೆ ಸಖತ್ತಾಗಿತ್ತು, ತಿನ್ನಬೇಕು ಅನಿಸ್ತಿತ್ತಲ್ಲ. ಹೊಟ್ಟೆ ಜಾಸ್ತಿನೇ ಹಸಿವಾಗಿತ್ತು. ಸೊ ಹಾಗಾಗಿ ಚಪಾತಿನ ಲಟ್ಸ್ಕೊಂಡು ಹಾಕ್ಕೊಂಡು ತಿನ್ನೋಣ ಅಂತ ತಿಂತಾಯಿದ್ದೆ. ಇನ್ನು ತಿಂದು ಮುಗಿಸಿ ಹಾಗೆ ಹೊರಗೆ ಹೋಗ್ಬೇಕಿತ್ತು ಏನೋ ತರೋದಕ್ಕೆ ಹೊರಟೆ. ಇನ್ನು ನಾನು ಹೊರಟೆ ಅಂದರೆ ಹಿಂದೆನೇ ನಮ್ಮ ಕುಕ್ಕಿ ಹೊರಡ್ತಾಳೆ. ದೇವಸ್ಥಾನ ಆಗೋದಕ್ಕೆ ಬಿಟ್ಟೋಗಿದ್ದೆ ಅಷ್ಟೇ. ಬೇಗ ಜಂಪ್ ಮಾಡಬೇಕು. ಹತ್ತು ಗುಡ್ ಗರ್ಲ್. ಅವಳನ್ನ ಎಲ್ಲಿ ಸೇರಿಸಲ್ಲ ಅನ್ನೋದಿರುತ್ತೆ, ಅಲ್ಲಿ ಮಾತ್ರ ನಾನು ಬಿಟ್ಟೋಗ್ತೀನಿ. ಇನ್ನೆಲ್ಲೋದ್ರೂ ಜೊತೆ ಗಂಟೆ ಹಾಕ್ಕೊಂಡೇ ಹೋಗೋ ಅಂಥದ್ದು. ಒಂದಷ್ಟು ಬ್ಲೌಸ್ಗಳಿದ್ವು, ಅಂದರೆ ನನ್ನ ನೇಬರ್ ಒಬ್ಬರು ಕೊಟ್ಟಿದ್ರು, ಅರ್ಜೆಂಟ್ ಇತ್ತಂತೆ. ಸೊ ಹಾಗಾಗಿ ಅದನ್ನೆಲ್ಲ ತರೋದಣ ಅಂತ ಹೋಗಿದ್ದೆ. ಇನ್ನು ಅಲ್ಲಿ ಚಾಮುಂಡಿ ಅಮ್ಮನವ್ರ ಫೋಟೋನು ಕೂಡ ಇಟ್ಟಿದ್ರು. ಇವತ್ತು ನಾನು ಅವ್ರ ಫೋಟೋ ನೋಡಿದ್ದು ನನಗೆ ಸಿಕ್ಕಾಬಿಟ್ಟೆ ಖುಷಿನೂ ಆಯಿತು. ಇನ್ನು ತೊಗೊಂಡು ಮನೆಗೆ ಹಾಗೆ ಬಂದೆ. ನೀವು ಕೇಳಿದ್ರಲ್ಲ, ಅಂದರೆ ಪೋಣಿಸಿರೋದು ಕರಿಮಣಿ ತೋರಿಸಿ ನೀವು ಅಂತ ಹೇಳಿಬಿಟ್ಟು, ನಂದು ಕಟ್ಟಾಗಿತ್ತು ಅಂತ ಅದನ್ನು ತೆಗೆದಿಟ್ಬಿಟ್ಟಿದ್ದೆ. ಮತ್ತು ಅದನ್ನು ಪೋಣಿಸ್ಬೇಕು. ನಾನು ಪೋಣಿಸೋದಕ್ಕಿಂತ ಪೋಣಿಸೋರೇ ಸಿಗ್ತಾರೆ ಮೈಸೂರಲ್ಲಿ. ಸೊ ಅಲ್ಲೋಗಿ ತೊಗೊಂಡೋಗಿ ಪೋಣಿಸೋಣ ಅಂತ ಹೇಳಿಬಿಟ್ಟು ಒಂದು ಡಬ್ಬದಲ್ಲಿ ಹಾಕಿ ಹಾಗೆ ಇಟ್ಟಿದ್ದೆ. ಅದನ್ನು ತೋರಿಸ್ಬಿಡೋಣ ಡಿಸೈನ್ ಹೇಗೆ ಅಂತ ಹೇಳಿಬಿಟ್ಟು ಅದನ್ನು ನಾನು ವೀಡಿಯೋ ಮಾಡ್ತಾಯಿದ್ದೆ. ನಾನಿಲ್ಲಿ ಸಣ್ಣ ಸಣ್ಣ ಕಪ್ಪು ಮಣಿಗಳು ಹಾಗೆ ಸಕ್ಕರೆ ಮಣಿಗಳನ್ನ ತೊಗೊಂಡಿದ್ದೀನಿ. 2 ಕಪ್ಪು ಮಣಿಗಳು ಜೊತೆಗೆ ಒಂದು ಸಕ್ಕರೆ ಮಣಿನ ಹಾಕಿ ಪೋಣಿಸಿರೋದು. ಮತ್ತು ಅಲ್ಲಿ ಮಧ್ಯದಲ್ಲಿ ಚಿನ್ನದ ಗುಂಡುಗಳು ಅದನ್ನು ಕೂಡ ಹಾಕಿ ಪೋಣಿಸಿದ್ದೀನಿ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಟೋಟಲ್ 6-8 ಗುಂಡಿದೆ ಅದನ್ನು ಕೂಡ ಅಲ್ಲಲ್ಲಿ ಹಾಕಿ ಪೋಣಿಸಿರೋ ಅಂಥದ್ದು. ಈ ರೀತಿಯಾಗಿ ನಾನು ಪೋಣಿಸ್ಕೊಂಡಿದ್ದೀನಿ. ನಿಮಗೆ ಕೇಳಿದ್ದು ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಸೇಮ್ ಇದೇ ಥರ ಪೋಣಿಸ್ಕೊಳ್ಳೋದು.
ಆದರೆ ನಾನು ಪೋಣಿಸೋದಿಲ್ಲ, ತೊಗೊಂಡೋಗಿ ಪೋಣಿಸೋರ ಹತ್ರ ಪೋಣಿಸ್ಕೊಂಡು ಬರ್ತೀನಿ ಇದನ್ನು. ಇದು ಒಂಥರ ನೋಡೋದಕ್ಕೆ ಕಾಣಿಸುತ್ತೆ ಅಂದರೆ ಈ ರೀತಿ ಪೋಣಿಸಿರೋದು ಕರಿಮಣಿನೇ ಪೋಣಿಸಿದ್ದೀವಿ ಅಂತ ಅನ್ಸಲ್ಲ. ದೂರದಿಂದ ನೋಡೋರಿಗೆ ಈ ಕರಿಮಣಿದು ಸರ ಚಿನ್ನದ ಬರುತ್ತಲ್ಲ ಅದೇ ರೀತಿ ಕಾಣಿಸುತ್ತೆ. ನಾನು ಪೋಣಿಸ್ಕೊಳ್ಬೇಕಾದ್ರೆ ಒಂದಷ್ಟು ಟ್ರೈಲು ಹಾಕಿ ನೋಡೋದು, ಇದು ಚೆನ್ನಾಗಿ ಕಾಣಿಸ್ತಿದೆಯಾ ಅಂತ, ಒಂದು ಸ್ವಲ್ಪ ಇದು ಸೂಟ್ ಆಗ್ತಾಯಿಲ್ಲ ಅಂತ ಬಿಚ್ಚೋದು ಮಾಡಿ ಈ ಡಿಸೈನ್ಗೆ ಲಾಸ್ಟ್ ಫೈನಲಲ್ಲಿ ಈ ರೀತಿಯಾಗಿ ನಾನು ಮಾಡ್ಕೊಂಡಿದ್ದೆ. ನನಗೆ ಮನೆಯಲ್ಲಿ ಹಾಕೊಳ್ಳೋದಕ್ಕೆ ತುಂಬ ಕಂಫರ್ಟಬಲ್ ಇರುತ್ತೆ ಇದು. ಸೊ ಹಾಗಾಗಿ ಆದಷ್ಟು ಬೇಗ ಇದನ್ನು ತೊಗೊಂಡೋಗಿ ನಾನು ಕೂಡ ಸರಿ ಮಾಡಿಸ್ಕೊಂಡು ಬರಬೇಕು. ನಾನೇ ಪೋಣಿಸ್ದೆ, ಬಟ್ ಅಷ್ಟು ಟೈಮ್ ಸಿಗ್ತಾಯಿಲ್ಲ ನನಗೂ ಕೂಡ. ಮನೆ ಕೆಲಸ, ಬಟ್ಟೆ ಹೊಲಿಯೋದು ಎಲ್ಲದ್ರ ಜೊತೆಗೂ ಟೈಮ್ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಮೈಸೂರಿಗೆ ತೊಗೊಂಡೋಗಿ ಅದನ್ನು ಪೋಣಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಒಂದು ಡಬ್ಬಿನಲ್ಲಿ, ಉಂಗುರದ ಡಬ್ಬಿನಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಹೀಗೆ ಇಲ್ಲಿ ಅವನೊಬ್ಬನಿಗೆ ನಾನು ಮಾಡಿರೋ ಪನ್ನೀರ್ ಗೊಜ್ಜು ಇಷ್ಟ, ಹಾಗೇನಿಲ್ಲ ಹಾಲ್ ಪ್ರಾಡಕ್ಟ್ ಎಲ್ಲ ಇಷ್ಟ, ಡೈರಿ ಪ್ರಾಡಕ್ಟ್ಗಳೆಲ್ಲ ಇವನಿಗೆ. ಸ್ವೀಟು ಯಾಯ್ ಗಾಯ ವಾಸಿ ಆಯ್ತು, ಹಂಗೋ ಹಿಂಗೋ. ಇಲ್ಲಿ ಔಷಧಿ ಹಾಕಲಿಲ್ಲ, ಹಾಗೆ ವಾಸಿ ಆಯ್ತು. ಒಂದೇ ಒಂದಿನ ಹಾಕಿದ್ದು, ಮಲಗಲ್ಲ ಏನು ಅಂದ್ಬಿಟ್ಟು ಹಾಕೋದು ಬಿಟ್ಬಿಟ್ಟೆ, ಹಾಕಲಿಲ್ಲ. ಇನ್ನು ಇಲ್ಲೊಬ್ಳು ಪಾಚಂಡವಳೆ ಇಲ್ಲೇ ಪಕ್ಕದಲ್ಲಿ ಮಲ್ಕೊಂಡ್ರೆ ಅಂಟ್ಕೊಂಡಂಗೆ ಇರ್ತಿದ್ದಿದ್ದು. ಗುಮ್ಮ ಮರಿ ಗುಮ್ಮ ಒಂದು ಇಡೀನೇ ಬಿಡಲ್ಲ ಅವನು. ಲೋ ನಿದ್ರೆ ಮಾಡ್ತಿದ್ದವನು ಈ ರೇಂಜ್ಗೆ ಎದ್ಬಿಟ್ಟಾರಲ್ಲ. ಇನ್ನೂ ಸಿಗಬೇಕಾ? ಸಾಕು, ಉಪಕಾರ ಹಾಕಿರೋದು ತಿನ್ಸ್ಬೇಡ. ಬೆಳಗ್ಗೆ ತಿಂದೋಗಿರ್ಲಿಲ್ಲ, ಹಾಂ ಗೊಜ್ಜಿತ್ತು ಅಂತ ಚಪಾತಿ ಮಾಡ್ಕೊಂಡಿದ್ದ. ಚೆನ್ನಾಗೈತಾ ಗ್ರೇವಿ? ಇಷ್ಟ ಆಯ್ತಾ? ಇಲ್ಲಿ ಈ ರೇಂಜ್ಗೆ ಚಪಾತಿ ಒತ್ತಿಟ್ಟಿರೋದು, ಇನ್ನೂ ಒಂದಿಗೆ ಚಪಾತಿ ಆಗೋಷ್ಟು ಇಟ್ಟೈತೆ. ಈ ರೇಂಜ್ಗೆ ಅಂಡಿಟ್ಟವಳೆ. ನಾನು ಹೊರಗಿಂದ ಬಂದೆ, ಮಳೆ ಬಂದಿತ್ತು, ಸ್ವಲ್ಪ ನೆನ್ಕೊಂಡು ಬಂದೆ. ಚೆನ್ನಾಗಿ ನಿದ್ರೆ ಬಂದುಬಿಡ್ತು ಹಾಗೆ ಮಲ್ಕೊಂಡ ತಕ್ಷಣ. ಅಂದರೆ ಏನು ಜಾಸ್ತಿ ಹೊತ್ತು ನಿದ್ರೆ ಮಾಡಿಲ್ಲ, ಒಂದು 2 ನಿಮಿಷ ನಿದ್ರೆ ಮಾಡಿದ್ದಷ್ಟೇ. ಅಷ್ಟರಲ್ಲಿ ನಮ್ಮ ಸಾನು ಬಂದವಳು ಬೆಳಗ್ಗೆ ತಿಂದಿರಲಿಲ್ಲ. ಅಲ್ಲೇನು ತಿಂದು ಬಂದೆ? ತಿಂದು ಬಂದವಳು ಏನೋ ಗೊತ್ತಿಲ್ಲ, ಬಂದು ಅದೇ ಗ್ರೇವಿಗೋಸ್ಕರ ತಿಂದಿರೋದು. ನಮ್ಮನೇಲಿ ಪನ್ನೀರು, ಕಾಬೂಲ್ ಕಡಲೆಕಾಳು ಅಂದರೆ ಗ್ರೇವಿ ಚೆನ್ನಾಗಿ ತಿಂತಾರೆ, ಚೆನ್ನಾಗಿರುತ್ತೆ. ಅದು 2 ಮಿಕ್ಸ್ ಮಾಡಿದಾಗ ಇನ್ನೂ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಒಂದೇ ಮಾಡೋದಕ್ಕಿಂತ ಒಂದರಲ್ಲೇ ಟೇಸ್ಟ್ ಇರುತ್ತೆ, ಬಟ್ 2 ಆದಾಗ ಇನ್ನೂ ಚೆನ್ನಾಗಿರುತ್ತೆ. ಐಬ್ರೋಸ್ ಮಾಡಿಸ್ಬೇಕು, ತುಂಬ ದಿನ ಆಗುತ್ತೆ. ನಾನೇ ಮಾಡ್ತಿದ್ದೆ, ಇತ್ತೀಚೆಗೆ ಅದು ಮನಸ್ಥಿತಿ ಇಲ್ಲ ಮಾಡೋಕ್ಕೆ. ಸೊ ಪಾರ್ಲರಲ್ಲೇ ಮಾಡಿಸ್ಬೇಕು. ಇನ್ನು ಸಂತುಗೆ ಒಂದು ಇರೋ ಚಪಾತಿನ ಹೊತ್ಕೊಡ್ತೀನಿ, ರೈಸ್ ಹಾಕ್ಬಿಟ್ಟು ಡಬಲ್ ರೋಸ್ಟ್ ಎಗ್ ಹಾಕ್ಕೊಡ್ಬೇಕಂತೆ. ಸೊ ಹಾಗಾಗಿ ಆ ಎಗ್ನೂ ಕೂಡ ಹಾಕ್ಕೊಟ್ಬಿಡ್ತೀನಿ ಇವಾಗ. ಹಾಫ್ ಬಾಯ್ಲ್ ಅಂತ ಹೇಳೋದು ಡಬಲ್ ಸೈಡ್ ಟೋಸ್ಟ್ ಮಾಡಿರಬೇಕು. ಅಲ್ಲಿಗೆ ಬರ್ತೀರಿ ಬನ್ನಿ. ಗ್ರೇವಿ ಹೆಂಗೈತಾಯ್ತು ಅಂದರೆ ಅಲ್ಲಿ ರಾಯರು ಫೋಟೋ ಐತಲ್ಲ, ಅಲ್ಲಿ ಕೂತ್ಕೊಂಡು ತಿನ್ನಲ್ಲ. ಸಾಕಾಗೈತಾ? ನೆಕ್ಕೊಂಡು ತಿನ್ಬಿಡಿ. ಆಯಿತು, ಬೆಳ್ಳೆಲ್ಲ ಯಾಕ್ರಿ ನೆಕ್ಕಿರಿ? ರೈಸ್ ತಗೊಬರಲ್ಲ. ನಮ್ಮ ಕನುಷಿನು ಬಂದು ತಿಂತಾಳೆ, ಆದರೆ ಚಪಾತಿ ಇಟ್ಟಿಲ್ಲ. ಮಳೆ ಮಾತ್ರ ಮೋಡ ಮುಚ್ಚಿ. ಸಂತು ಚಪಾತಿ ತಿಂದರು, ನಮಗೆ ಸಾಂಬಾರು ಇತ್ತು ರೈಸ್ ಜೊತೆಗೆ. ಒಟ್ಟಾದರೆ ಈ ಚಳಿ ಮಳೆಯಲ್ಲಿ ಸಾಂಬಾರು ಅನ್ನ ತಿನ್ನೋದಕ್ಕೆ ಮನಸ್ಸೇ ಬರ್ತಾ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಸ್ಪೈಸಿಯಾಗಿ ಎಗ್ ರೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಏನೂ ಹಾಕಿರಲಿಲ್ಲ, ಪ್ಲೈನಾಗಿ ಜಸ್ಟ್ ಎಗ್ ಹಾಕ್ಬಿಟ್ಟು ಮಸಾಲೆ ಹಾಕ್ಬಿಟ್ಟು ಎಗ್ ರೈಸ್ ಮಾಡ್ಕೊಂಡಿದ್ದೆ. ಅದನ್ನು ತಿಂದ್ವಿ ಮಧ್ಯಾಹ್ನ. ಅದಾದಮೇಲೆ ಕುಕ್ಕಿಗೆ ಅಂದರೆ ಅವಳಿಗೆ ಫುಡ್ ಬೇಯಿಸ್ಬೇಕಿತ್ತು, ತುಂಬ ದಿನ ಆಗಿತ್ತು. ಚಿಕನ್ನು ಪಂಪ್ಕಿನ್ ಎಲ್ಲ ಬೇಯಿಸಿ, ಸೊ ಹಾಗಾಗಿ ಅದನ್ನು ಬೇಯಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಅವಳಿಗೆ ಕ್ಯಾರೆಟು, ಚಿಕನ್ನು, ಗೆಣಸು ಎಲ್ಲದನ್ನು ಹಾಕಿ ಬೇಯೋದಕ್ಕೆ ವಿಜಲ್ ಹಾಕೋದಕ್ಕೆ ಇಟ್ಟಿದ್ದೆ. ಇನ್ನು ಅದು ವಿಜಲ್ ಆಗಲಿ ಅಂತ ಇಟ್ಬಿಟ್ಟು ಇನ್ನು ನಮಗೆ ಕುಕ್ಕಿಗೆ ಅದೇನೋ ಇಟ್ಟೆ. ನಮಗೆ ಚಿಕನ್ ಮಾಡ್ಕೊಳ್ಳೋಣ ಅಂತ ಚಿಕನ್ ತಂದು ಇಟ್ಟಿದ್ದೆ ವಾಶ್ ಮಾಡಿ, ಅಂದರೆ ಬಿರಿಯಾನಿ ಮಾಡೋಣ ಅಂತ ಹೇಳಿಬಿಟ್ಟು. ಚೀಚಿ ಬೇಕಾ? ಚೀಚಿನ ಮೊಸರನ್ನ ಏನು ತಿನ್ನೋದು ನೀನು? ಚೀಚಿ ಬೇಕೋ? ಮೊಸರನ್ನ ಕಲ್ಸ್ಕೊಬತ್ತೀನಿ ಕೂಚಿರುವ, ಹಂಗಂದರೆ ಸಾಕು ಓಡೋಗ್ಬಿಟ್ಟಿರ್ತಾಳೆ. ಚಿಕನು ಪಂಪ್ಕಿನ್ನು ಇದೇ ಫೇವ್ರೇಟ್ ಅವಳದು. ಸ್ಪೂನ್ ಬೇಕು. ಮೊಸರನ್ನ ಹಾಕ್ಬಿಡ್ತೀನಿ ಅಂತ ಓಡೋದ್ಲು ಅಲ್ಲಿ. ಅವಳಿಗೆ ಕುಕ್ಕರಿಂದೆಲ್ಲೋ ಅನ್ನ ಹಾಕಂತ ಇದ್ದೀನಿ ಬಟ್ಲಲ್ಲಿ ಕಿವುಚ್ಕೊಳ್ಳೋಕ್ಕೆ ಅಂತ ಡೌಟು. ಅದು ಅಂದ್ರೆ ಆಗಲ್ಲ, ಮೊಸರನ್ನ ಅಂದರೆ ಕಷ್ಟ ಅಕ್ಕನಿಗೆ. ಯಾರಿದು ಗುಮ್ಮಣ್ಣ? ಆ ಗುಮ್ಮಣ್ಣ ಮತ್ತೈತೆ ಯಾರಿದು? ಎದುರಿಸೇ ಬಿಡೆ. ತಗೋ ಬಾ, ವಾ ವಾ ವಾ. ನೋಡು, ಇದಾದ್ರೆ ಒಳಗೋಯ್ತೈತೆ. ಮೊಸರನ್ನಾದ್ರೆ ಇನ್ನೂ ಇಲ್ಲ, ಅದನ್ನು ಸ್ಮೆಲ್ ಮಾಡಿ ನೋಡಬೇಕು. ತಿನ್ನು ಬಂಗಾರ, ತಿನ್ನು ಮುದಮ್ಮ, ತಿನ್ಕೊಬಿಡು. ಕಷ್ಟಪಡಬೇಕು, ದಿನಕ್ಕೆ ಒಂದೊಂಥರ ಫುಡ್ಗಳು ಬೇಕು. ಇವಳ್ದೇನೋ ಆಯಿತು, ತಿನ್ನು. ಯೋಚನೆ ಮಾಡ್ತಾಳೆ. ಇಲ್ಲಿ ನಮ್ಮದು ಬಿರಿಯಾನಿ
ರೆಡಿಯಾಗಿದ್ದಾಗಿದೆ. ಬಾ, ಬಿಸಿ ಬಿಸಿ ಬಿರಿಯಾನಿ. ಬೇಸಿಗೆ ಇದ್ದಾಗ ನಾನ್ ವೆಜ್ ಮೇಲೆ ಮನಸ್ಸೇ ಬರೋದಿಲ್ಲ, ಬಟ್ ಚಳಿಗಾಲದಲ್ಲಿ ನಾನ್ ವೆಜ್ ಬೇಕು, ಡೈಲಿ ಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಬಿರಿಯಾನಿ ಮಾಡಿಕೊಂಡು ಹಾಕ್ಕೊಂಡು ಟಿ ವಿ ನೋಡಿಕೊಂಡು ಒಳ್ಳೆ ಬಿರಿಯಾನಿ ತಿಂದೆ. ಇಲ್ಲಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಮುಗಿಸಿದ್ದಾಯಿತು. ಉಳಿದಿರೋದು ಏನೇನಾಯ್ತು ಅದು ಆ ಪಾತ್ರೆನಲ್ಲಿ ಇಟ್ಟಿದ್ದೀನಿ. ಇಲ್ಲೂ ಕೂಡ ಕ್ಲೀನ್ ಆಯಿತು. ಲೈಟೆಲ್ಲ ಆಫ್ ಮಾಡಿಬಿಟ್ಟಿದ್ದೀನಿ. ಇನ್ನಿಲ್ಲಿ ಆ ನೆಲ್ಲಿಕಾಯಿ ಒಂದೊಂದೇ ತಿಂದು ಒಂದಿಷ್ಟು ಖಾಲಿ ಆಗೈತೆ. ಪಾತ್ರೆ ವಾಶ್ ಮಾಡಿರೋದು ಬೆಳಗ್ಗೆ ಎತ್ತಿಡ್ತೀನಿ. ಏನು ಇತ್ತಂದ್ರು ದಿನಸಿ ಬೇಳೆ ಅದೇ ಯಾವುದೂ ಎತ್ತಿಟ್ಟಿಲ್ಲ, ಮಾರ್ನಿಂಗ್ ಎತ್ತಿಡ್ತೀನಿ ಅಷ್ಟೇ. ಇವಳೊಬ್ಳು ಪೀನಟ್ ಬಟರ್ ತರಿಸ್ಕೊಬಿಟ್ಟಿದ್ದೀನಿ ಅಂತ. ಅದು ಬ್ರೆಡ್ ಕ್ಲೋಸ್ ಮಾಡಿಡು ಆಯಿತು. ನಾಳೆ ಸ್ಯಾಟರ್ಡೆ ಅಲ್ವಾ, ಹೆಂಗಿದ್ರು ಮೂವಿ ನೋಡೋಣ ಅಂತ ಹಾಕ್ಕೊಂಡು ಕೂತಿರೋದು. ಸಂತು ನೈಟ್ ಡ್ಯೂಟಿಗೆ ಹೋಗಬೇಕು, ಬಟ್ ಫೋನ್ ನೋಡ್ಕೊಂಡು ಮಲ್ಗವ್ರೆ. ಇಲ್ಲಿ ಇವಳೊಬ್ಳು ಕಣ್ಬಿಟ್ಕೊಂಡು ಗುಮ್ಮ ಥರ ನೋಡ್ತಾ ಇರ್ತಾಳೆ. ಏನಿರಲಿ ಸಾನು, ಇಲ್ಲಿ ಬೆಡ್ ಸ್ಪ್ರೆಡ್ ಚೇಂಜ್ ಮಾಡ್ತಾವಳೆ. ಅದು ವೀಡಿಯೋ ಕಾಲು, ಎಲ್ಲರ ಜೊತೆ ವೀಡಿಯೋ ಕಾಲಲ್ಲಿ ಮಾತಾಡ್ಕೊಂಡು ಕೂತವಳೆ. ಹಾಯ್. ಇವ್ರದ್ದು ಹೆಂಗೆ ಅಂದರೆ ನೈಟ್ 12 ಗಂಟೆ 12 ಮಲಗಲ್ಲ ಅಲ್ವೇನ್ರೆ ನೀವು? ಏನೇ ಟೈಮಿಂಗ್ಸ್ ಏನೇ ಪಾಸ್ತಾ ಮಾಡೋದಿದು? ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಆರ್ಡ್ರ್ ಮಾಡೋದಲ್ಲ. ಯಾಕೆ ಹಂಗೆ ಆಡ್ತಾಳೆ? ಇವರಿಗೆ ಮಲಗಕ್ಕೆ ಟೈಮ್ ಸೆನ್ಸ್ ಇಲ್ಲ, ಮಾತಾಡೋಕ್ಕೆ ಟೈಮ್ ಸೆನ್ಸ್ ಇಲ್ಲ, ಮಾತಾಡ್ಕೊಂಡು ಕೂತಿರ್ತಾರೆ. ಏನೋ ಬೆಡ್ ಸ್ಪ್ರೆಡ್ ಚೇಂಜ್ ಮಾಡು ಅಂತ ಹೇಳಿದೆ. ಬೆಡ್ ಸ್ಪ್ರೆಡ್ ಚೇಂಜ್ ಮಾಡಿ ಅದೆಲ್ಲ ಕ್ಲೀನ್ ಮಾಡು ಅಂತ ಹೇಳಿಬಿಟ್ಟು, ಹೇಗಿದ್ರು ನಾಳೆ ಹಾಲಿಡೇ ಮಲಗೋದಿಲ್ಲ, ಮಾತಾಡ್ಕೊಂಡು ಮಾಡು ಅಂತ ಹೇಳಿದ್ದೀನಿ. ಸೊ ಅವಳು ಮಾಡ್ತಾ ಇದ್ದಾಳೆ. ಓಕೆ, ಇನ್ನು ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿದ್ರೆ ಮರಿಬೇಡಿ. ಹಾಗೆ ಇಲ್ಲಿವರೆಗೂ ಈ ವಿಡಿಯೋನ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.